ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಸಲ್ಲದು, ಬಾಲರಾಜ್ ಗುತ್ತೇದಾರ್ ಸುದ್ದಿಗೋಷ್ಠಿ. ಅತಿವೃಷ್ಟಿಯಿಂದ ಹಾಳಾದ ಬೆಳೆಗೆ ಪರಿಹಾರ ನೀಡುವಂತೆ ಶರಣಬಸಪ್ಪ ಮಾಂಶೆಟ್ಟಿ ಒತ್ತಾಯ. ನೈತಿಕ ಪೊಲೀಸ್ಗಿರಿ ತಡೆಗಟ್ಟುವಂತೆ ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ದಸರಾ ಕ್ರೀಡಾಕೂಟಕ್ಕೆ ಅದ್ಧೂರಿ ಚಾಲನೆ. ಈಗ ವಾರ್ತೆಗಳ ವಿವರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ, ಷಡ್ಯಂತ್ರ ಹಾಗೂ ಸುಳ್ಳು ಆರೋಪಗಳ ವಿರುದ್ಧ ಜಾತ್ಯತೀತ ಜನತಾದಳ ವತಿಯಿಂದ ಧರ್ಮಸ್ಥಳ ಸತ್ಯಯಾತ್ರೆ ಕೈಗೊಳ್ಳಲಾಗಿದೆ ಎಂದು ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ಭಾನುವಾರ 31ರಂದು ಧರ್ಮಸ್ಥಳಕ್ಕೆ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಭೇಟಿ ನೀಡಲಿದ್ದಾರೆ. ಧರ್ಮಸ್ಥಳಕ್ಕೆ ಅಪಮಾನ ಆಗುವ ತರ ಕೆಲವೊಂದು ಹೆಜ್ಜೆ ಈ ಸರ್ಕಾರ ಇಟ್ಟಿದೆ. ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತರು ಧರ್ಮಸ್ಥಳ ಸತ್ಯಯಾತ್ರೆ ಮಾಡಿ ವೀರೇಂದ್ರ ಹೆಗ್ಡೆಯವರಿಗೆ ಭೇಟಿ ಮಾಡಿ ಅವರಿಗೆ ಬೆಂಬಲ ನೀಡುತ್ತೇವೆ ಎಂದು ಹೇಳಿದರು. ಇದೇ ವೇಳೆ ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ತನಿಖೆ ಯಾವ ರೀತಿ ಮಾಡಿದ್ದಾರೆ, ಪಾರದರ್ಶಕವಾಗಿ ತನಿಖೆ ನಡೆದಿದೆಯೇ, ಇದರ ಹಿಂದೆ ಯಾರಿದ್ದಾರೆ, ಈ ಎಪಿಸೋಡ್ ಹಿಂದೆ ಇರುವ ಕಥೆ, ಚಿತ್ರಕಥೆ, ನಿರ್ಮಾಪಕ ಯಾರು ಅಂತ ಪತ್ತೆ ಮಾಡಬೇಕು. ಇದನ್ನ ಪತ್ತೆ ಮಾಡಬೇಕಾದ್ರೆ ಎನ್ಐಎ ತನಿಖೆ ನಡೆಯಬೇಕು. ಧರ್ಮಸ್ಥಳ ಮಂಜುನಾಥನಿಗೆ ಕೋಟ್ಯಾಂತರ ಭಕ್ತರು ಇದ್ದಾರೆ, ನಾವು ಅವರ ಜೊತೆ ಇದ್ದೇವೆ ಎಂದು ಅವರು ಹೇಳಿದರು. ಧರ್ಮಸ್ಥಳ ಯಾತ್ರೆಯಲ್ಲಿ ಯಾವುದೇ ರಾಜಕೀಯ ಇಲ್ಲ, ಪಕ್ಷಾತೀತವಾಗಿ ಈ ಯಾತ್ರೆ ಕೈಗೊಂಡಿದ್ದೇವೆ. ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ. ಧರ್ಮಸ್ಥಳಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತೇವೆ. ವೀರೇಂದ್ರ ಹೆಗ್ಡೆ ಮತ್ತು ಅವರ ಕುಟುಂಬಕ್ಕೆ 1.5 ತಿಂಗಳಿಂದ ಮಾನಸಿಕ ಹಿಂಸೆ ನೀಡಿದ್ದರೂ ಸಹ ಅವರ ಕುಟುಂಬದವರು ತಾಳ್ಮೆ ಮತ್ತು ಸಹನೆಯಿಂದ ನಡೆದುಕೊಂಡಿದ್ದಾರೆ. ನಾವು ಅವರ ಜೊತೆ ನಿಲ್ಲುತ್ತೇವೆ. ಹೆಗ್ಡೆ ಕುಟುಂಬಕ್ಕೆ ಜೆಡಿಎಸ್ ಬೆಂಬಲವಿದೆ ಎಂದರು. ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿ ವಿಶೇಷವಾಗಿ ಜನತಾದಳ ಪಕ್ಷದ ಎಲ್ಲ ಮುಖಂಡರೊಂದಿಗೆ ಇವತ್ತೇನು ನಾವು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು, ಆಗಸ್ಟ್ 31ನೇ ತಾರೀಕು ಧರ್ಮಸ್ಥಳ ಸತ್ಯ ಯಾತ್ರೆ ಕುರಿತು ನಮ್ಮ ರಾಜ್ಯದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನಿವತ್ತು ಕೆಲವೊಂದು ಪಿತೃಗಳ ಮಾತುಗಳು ಮತ್ತು ಅವರ ತಂಡದ ಒಂದು ಮಾತುಗಳನ್ನು ಕೇಳಿ ಇವತ್ತೇನು ಸರ್ಕಾರ ಬೇರೆ ಹಾದಿಯಲ್ಲಿ ಹೋಗ್ತಾ ಇದೆ, ಅದನ್ನು ತಡೆಗಟ್ಟಲು ಮತ್ತು ಧರ್ಮಸ್ಥಳ ಯಾವತ್ತೂ ಕೂಡ ಅದರ ಹೆಸರೇ ಕೂಡ ಧರ್ಮಸ್ಥಳ ಅಂತಿದೆ, ಧರ್ಮದ ಸ್ಥಳ, ಅಲ್ಲಿ ಯಾವುದೇ ರೀತಿಯಿಂದ ಕೂಡ ಅನ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರ ಒಂದು ಇಲ್ಲಿವರೆಗೆ ಆ ಸಂಸ್ಥೆ ಬಹಳಷ್ಟು ಜನಸೇವೆ, ಇವತ್ತು ಮಹಿಳೆಯರಿಗೆ ಇವತ್ತು ಕೆರೆಗಳು ಹೋಗುತ್ತಿದ್ದು, ಇವತ್ತು ಶೆರೆ ಕೊಡುವಂಥವ್ರಿಗೆ ಶೆರೆ ಬಿಡಿಸೋದು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೇನು ಮಂಜುನಾಥ ಸ್ವಾಮಿ ಟ್ರಸ್ಟ್ ವತಿಯಿಂದ ಏನು ಮಾಡ್ತಾ ಇದ್ದಾರೆ, ಅಂಥ ಒಂದು ಟ್ರಸ್ಟಿಗೆ ಇವತ್ತು ಒಂದು ಕಳಂಕ ತರುವಂಥ ಕೆಲಸ ನಡೀತಾ ಇದೆ. ಅದಕ್ಕೆ ಸತ್ಯದ ಒಂದು ಹಾದಿಯಲ್ಲಿ ಸತ್ಯ ಯಾತ್ರೆ ನಮ್ಮ ಪಕ್ಷದ ವತಿಯಿಂದ 31ನೇ ತಾರೀಕಿಗೆ ನಾವು ಕೂಡ ಎಲ್ಲರೂ
ಧರ್ಮಸ್ಥಳ ಹೋಗಿ ಪಾಲ್ಗೊಂಡು ವೀರೇಂದ್ರ ಹೆಗಡೆ ಸಾಹೇಬರ ಒಂದು ಕೈ ಬಲಪಡಿಸಲು ಅವ್ರನ್ನ ಭೇಟಿ ಮಾಡಿ ನಮ್ಮ ಜನತಾದಳ ಪಕ್ಷ ಕೂಡ ನಿಮ್ಮೊಟ್ಟಿಗೆ ಇದೆ ಅಂತೇಳಿ ಒಂದು ಭರವಸೆಯನ್ನು ಕೊಡಲು ನಾವು ಇದೊಂದು ಯಾತ್ರಾ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಾದರೂ ಕೂಡ ಯಾವ ಒಂದು ಪಿತೂರಿಗಳು ಈ ಒಂದು ಸಂಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲು ಏನು ಹೊರಟಿದೆ ಅಂಥವ್ರ ವಿರುದ್ಧ ಕಾನೂನುವಾಗಿ ಕ್ರಮಗಳನ್ನು ಖಂಡಿತವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಗೋಬೇಕು. ಇಂಥ ಒಂದು ಧರ್ಮಸ್ಥಳ ಯಾವತ್ತೂ ಕೂಡ ಅನೇಕ ಲಕ್ಷಾಂತರ ಭಕ್ತರಿಗೆ ಇವತ್ತೊಂದು ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲ ಸೃಷ್ಟಿಯಾಗಿದ್ದನ್ನು ಹೊರತುಪಡಿಸಿ ಇವತ್ತು ನಾವೆಲ್ಲರೂ ಕೈ ಬಲಪಡಿಸಿ ಸಂಸ್ಥೆಯ ಉಳಿಸೋದಷ್ಟೇ ಅಲ್ಲ, ದೇವರ ಭಕ್ತಾದಿಗಳನ್ನು ಕೂಡ ಒಂದು ಭರವಸೆ ಒಂದು ಕೆಲಸ ಮಾಡಲು ಜನತಾದಳ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇದೇ 21 ಆಗಸ್ಟ್ ನಾವು ಎಲ್ಲರೂ ನಮ್ಮ ಪಕ್ಷದ ಮುಖಂಡರು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಸಂಪೂರ್ಣವಾಗಿ ಜನತಾದಳ ಪಕ್ಷದ ಪರಿವಾರದ ಎಲ್ಲ ಮುಖಂಡರುಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಕೂಡ ಈ ಒಂದು ಸತ್ಯಯಾತ್ರೆಯಲ್ಲಿ ಭಾಗಿಯಾಗಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರಿಗೆ ಒಂದು ಕೈ ಬಲಪಡಿಸಲು ನಾವು ಮುಂದಾಗಿದ್ದೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಸುದ್ದಿಗೋಷ್ಠಿಯಲ್ಲಿ ಶ್ಯಾಮರಾವ್ ಸೂರನ್, ರಾಜಾ ಪಟೇಲ್, ಕೃಷ್ಣಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಾಗಿ ಸಂಪೂರ್ಣವಾಗಿ ಬೆಳೆ ನಾಶವಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಾಗಿರುವ ತೊಗರಿ ಬೆಳೆಯ ನಡು ಮುರಿದುಕೊಂಡು ಭೂಮಿಗೆ ಬಾಗಿ ಬೆಳೆ ಹಾಳಾಗುತ್ತಿದೆ. ಸರ್ಕಾರ ಕೂಡಲೇ ಈ ಭಾಗವನ್ನು ಪ್ರಕೃತಿ ವಿಕೋಪ ಎಂದು ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಸೆಪ್ಟೆಂಬರ್ 1ರಂದು ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಶರಣಬಸಪ್ಪ ಮಮಶೆಟ್ಟಿ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು 5,95,150 ಹೆಕ್ಟೇರ್ ತೊಗರಿ, 50,121 ಹೆಕ್ಟೇರ್ ಹೆಸರು, 30,860 ಹೆಕ್ಟೇರ್ ಉದ್ದು, 23,440 ಹೆಕ್ಟೇರ್ ಸೋಯಾಬೀನ್, 85,550 ಹೆಕ್ಟೇರ್ ಹತ್ತಿ ಬಿತ್ತನೆಯಾಗಿದೆ. ಇದರಲ್ಲಿ 19% ಬೆಳೆಗಳು ಸಂಪೂರ್ಣ ಹಾಳಾಗಿದೆ. ಆದರೆ ಸರ್ಕಾರ ಮಾತ್ರ ಸಮೀಕ್ಷೆ ನಡೆಸುತ್ತಿಲ್ಲವೆಂದು ಅವರು ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೊಗರಿ ನಾಡಿಗೆ ಬರಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಬೆಂಬಲ ಬೆಲೆ ಎಂಎಸ್ಪಿ ಕಾನೂನು ಜಾರಿ ಮಾಡಿ ಡಾ ಸ್ವಾಮಿನಾಥನ್ ಆಯೋಗದ ನಿರ್ದೇಶನದಂತೆ C2+ 50 ಸೇರಿಸಿ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು. ಗಂಡೋರಿ ನಾಲಾ ಅಣೆಕಟ್ಟು, ಬೆಣ್ಣೆತೊರ ಡ್ಯಾಂ, ಚಂದ್ರಂಪಳ್ಳಿ ಡ್ಯಾಂ, ಭೀಮಾ ನದಿ ಅತಿ ಹೆಚ್ಚು ನದಿಗಳು ನೀರಿನಿಂದ ಸಹ ವಾಣಿಜ್ಯ ಬೆಳೆಗಳು ನಾಶವಾಗಿದ್ದು ಸಮೀಕ್ಷೆ ನಡೆಸಿ ಪರಿಹಾರ ಕೊಡಬೇಕು. ಅತಿವೃಷ್ಟಿಯಿಂದ ಜಿಲ್ಲೆಯಾದ್ಯಂತ ಹಾಳಾಗಿರುವ ರಸ್ತೆಗಳು, ಬ್ರಿಡ್ಜ್ಗಳು, ಮನೆಗಳಲ್ಲಿ ನೀರು ಹೊಕ್ಕು ಹಾಳಾಗಿರುವ ಬಗ್ಗೆ ಸಮೀಕ್ಷೆ ನಡೆಸಬೇಕೆಂದು ಇದೇ ಸಂದರ್ಭದಲ್ಲಿ ಒತ್ತಾಯಿಸಲಾಗುವುದೆಂದು ತಿಳಿಸಿದರು. ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ 5 ಲಕ್ಷದಲ್ಲಿ 2.5 ಲಕ್ಷ ತೊಗರಿ ಉಳಿದಿಲ್ಲ. ಇನ್ನು 50,000 ಹೆಕ್ಟರ್ದಲ್ಲಿ ಇರ್ತಕ್ಕಂಥ ಹೆಸರೇನಿದೆ 50% ಹೆಸರಿಲ್ಲ. 2 ರೀತಿಯ ಹಾನಿಯಾಗಿದೆ. ಒಂದು ಮುಟ್ರು ರೋಗ ಬಿದ್ದ ಹೂವು ಚಳ್ಳಿ ಕಾಯಿ ಕಚ್ಚೋ ಟೈಮ್ನಲ್ಲಂಕರ ಆ ಮುಟ್ರು ರೋಗದಿಂದ ಯಾವುದೇ ಕಾರಣಕ್ಕೂ 1 ಎಕರೆದಲ್ಲಿ 5 ಕ್ವಿಂಟಲ್ ಹೆಸರು ಬರ್ತಕ್ಕಂಥದ್ದನ್ನು ಇವತ್ತು ಕೇವಲ ಅರ್ಧ ಕ್ವಿಂಟಲ್ ಹೆಸರನ್ನು ರಾಶಿ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಉದ್ದಂತೂ ಪೂರ್ತಿ ನೆಲ ಕಚ್ಚೋಗಿದೆ. ಉದ್ದ ಹಾನಿಯಾಗಿಲ್ಲ ಅಂತಕ್ಕಂಥ ಮತ್ತೊಂದು ಒಂದು ಕಡೆಗೆ ಅಗ್ರಿಕಲ್ಚರ್ ಕೃಷಿ ಅಧಿಕಾರಿಗಳು ಹೇಳ್ತಾರೆ, ಅದರ ಉದ್ದ ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಪಾವು ಮಾಲು ಕೂಡ ಕೈಗೆ ಸೇರಪ್ಲೆ ಇರಲಾರಂಥ ಪರಿಸ್ಥಿತಿ ಬಂದಿದೆ. ಸೋಯಾಬೀನ್ ಇಡೀ ಅದನ್ನು ಬೆಳೆದ ಕೇಶಿ ನಿಂತಿರೋದ್ರಿಂದ ನೀರಿನಿಂದ ಕೊಳೆತು ಹಾನಿ ಆಗ್ತಕ್ಕಂಥ ಪರಿಸ್ಥಿತಿ ಸೋಯಾಬೀನ್ ಬಂದಿದೆ. ಹತ್ತಿ ಏನಾಗಿದೆ, ಹತ್ತಿ 98,000 ಹೆಕ್ಟರ್ ಏನು ಹತ್ತಿ ಇದೆ, ಅದರಲ್ಲಿ 8,000 ಹೆಕ್ಟರ್ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಹತ್ತಿ ಉಳಿಲಾರಂಥ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಹತ್ತಿ ಬೆಳೆಗಾರರಂತೂ ಅದರ ಮೇಲೆ ನಂಬ್ಕೊಂಡು ಕೂತಿರ್ತಕ್ಕಂಥ ಹತ್ತಿ ಬೆಳೆಗಾರ ಬದುಕು ಬೀದಿ ಪಾಲಾಗ್ತಕ್ಕಂಥದ್ದು, ಕಣ್ಣೀರು ಕಪ್ಪಾಡಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಗಂಭೀರವಾದಂಥ ಗಮನಿಸಬೇಕಾಗಿದೆ ಅಂತಕ್ಕಂಥ ಮಾತನಾಡಿ ಬಯಸ್ತೀನಿ. ಒಂದೇನು ಅಂತಂದರೆ, ಹಿಂದಿನ ಇನ್ಶೂರೆನ್ಸ್ ಬೆಳೆ ವಿಮೆ ಹಣ ಕಟ್ಟಿರ್ತಕ್ಕಂಥ ರೈತರು ಏನು ಇನ್ನೂ ಬಾಕಿ ಉಳಿಕೊಂಡಿರ್ತಕ್ಕಂಥ 315 ಕೋಟಿ ರೂಪಾಯಿಯನ್ನು ರೊಕ್ಕ ಬಾಕಿ ಉಳ್ಕೊಂಡಿದೆ ಅಂತಕ್ಕಂಥದ್ದು ಅವ್ರದ್ದೇ ಒಂದು ಡಾಟಾ ಇದೆ. ಅವ್ರದ್ದೇ ಅಂಕಿಅಂಶ ಪ್ರಕಾರ ರಾಜ್ಯದಲ್ಲಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಇನ್ನು ಬಾಕಿ ಇರ್ತಕ್ಕಂಥ ಬೆಳೆ ವಿಮೆ ಹಣ
ಕೊಡಿಸೋಕ್ಕೆ ಇವರಿಗೂ ಕಿಂಚಿತ್ತು ಕೂಡ ಕಾಳಜಿನಿಲ್ಲ, ಕಕ್ಕಲತ್ತಿನಿಲ್ಲ, ರೈತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವ್ರದ್ದು ಇದೇ ವಿಷಯದಲ್ಲಿ ಸಾಬೀತಾಗಿದೆ ಮೇಲ್ನೋಟದಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಬರೀ ಮಾತಿದ್ರೆ ಮೊಸಳೆ ಕಣ್ಣೀರು ಆಗ್ತಕ್ಕಂಥದ್ದು ಕೈ ಬಿಡಬೇಕು ಮಂತ್ರಿಗಳು. ಮಾತಿದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥವ್ರು ಅನ್ನದಾತರ ಪರವಾಗಿ ನಾವು ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಕೈ ಬಿಡಬೇಕು. ಇವರು ಮಾತಿದ್ರೆ ಅನ್ನದಾತರ ಪರವಾಗಿ ಇದ್ದೀನಿ ಅಂತಕ್ಕಂಥದ್ದು ಏನಾದರೂ ಹೇಳ್ಕೊಳ್ಳೋಕ್ಕೆ ಇವರಿಗೆ ಸೌಜನ್ಯ, ಮಾನವೀಯತೆ, ರೈತರ ಮಾನವೀಯತೆ ದೃಷ್ಟಿಯಿಂದ ಎತ್ತಿಡಿಬೇಕಂತಕ್ಕಂಥದ್ದು ಏನಾದ್ರು ಕಾಳಜಿ ಕಕ್ಕಲತ್ತಿ ಇತ್ತು ಅಂದರೆ ನಮ್ಮ ಕಲಬುರಗಿ ಜಿಲ್ಲಾ ಅತಿವೃಷ್ಟಿ ಅಂತೇಳಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೀನಿ. ಇದೇ ಸೆಪ್ಟೆಂಬರ್ 1ನೇ ತಾರೀಕು ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ದಿಲೀಪ್ ನಾಗೂರ್, ದೇವು ಬಿರಾದರ್, ಸಿದ್ದರಾಮ್ ದಣ್ಣೂರ್ ಸೇರಿದಂತೆ ಮತ್ತಿತರರಿದ್ದರು. ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ನೈತಿಕ ಪೊಲೀಸ್ ಗಿರಿ ನಡೆಯುತ್ತಿದ್ದು, ನೈತಿಕ ಪೊಲೀಸ್ ಗಿರಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ನಗರದ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಗರದ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು, ಹಿಂದೂ ಯುವಕರು ಮುಸ್ಲಿಂ ಹುಡುಗಿಯರಿಗೆ ಡ್ರಾಪ್ ಕೊಟ್ಟಾಗ ಮುಸ್ಲಿಂ ಯುವಕರು ಮನ ಬಂದಂತೆ ಥಳಿಸಿ ಕಾನೂನು ಕೈಗೆತ್ತಿಕೊಳ್ಳುತ್ತಿದ್ದು, ಕಳೆದ 2 ತಿಂಗಳಲ್ಲಿ ಇಂತಹ ಪ್ರಕರಣಗಳು 4 ಜರುಗಿವೆ. ಕೂಡಲೇ ನೈತಿಕ ಪೊಲೀಸ್ ಗಿರಿ ಮಾಡುತ್ತಿರೋರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಆಯುಕ್ತರಿಗೆ ಹಿಂದೂ ಜಾಗೃತಿ ಸೇನೆ ಮನವಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇವತ್ತಿನ ದಿವಸ ಕಲಬುರಗಿಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತಿನ ದಿವಸ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ. ಅದೇ ರೀತಿಯಾಗಿ ಏನು ನೈತಿಕ ಪೊಲೀಸ್ಗಿರಿ ಮಾಡುವಂಥ ಗುಂಪು ಕೂಡ ಹೆಚ್ಚಾಗ್ತಾ ಇದೆ. ಇವತ್ತಿನ ದಿವಸ ಕಲಬುರಗಿಯಲ್ಲಿ 2 ತಿಂಗಳಲ್ಲಿ ಸುಮಾರು 4 ಪ್ರಕರಣ ದಾಖಲಾಗಿವೆ. ಯಾವುದಪ್ಪ ಅಂದ್ರೆ ಅನ್ಯ ಕೊಮ್ಮಿನ ಯುವತಿ ಜೊತೆ ಹಿಂದೂ ಯುವಕ ಹೋಗೋದನ್ನು ನೋಡಿ ಆ ಯುವಕರನ್ನು ಹಿಡಿಯೋದು, ಆ ಹುಡುಗರನ್ನು ಹೊಡೆದು ಬಿಡೋದಲ್ಲ ಅಷ್ಟೇ ಅಲ್ಲ, ಅವ್ರ ಹತ್ರ ಇರೋ ಮೊಬೈಲ್ ಕಸ್ಕೊಬೋದು, ದುಡ್ಡು ಕಸ್ಕೊಬೋದು, ಕೊಳ್ಳೆ ಅಥವಾ ಚೈನ್ ಕಸ್ಕೊಂಬಂಥ ಪ್ರಕರಣ ಕೂಡ ದಾಖಲಾಗಿವೆ. ಈಗಾಗಲೇ MB ನಗರದಲ್ಲಿ 2, ರೋಜಾ ಪೊಲೀಸ್ ಠಾಣೆಯಲ್ಲಿ 1 ಹಾಗೂ ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ರೀಸೆಂಟ್ಲಾಗಿ 1 ಪ್ರಕರಣ ದಾಖಲಾಗಿದೆ. ನಾನು ಇವತ್ತಿನ ದಿವಸ ಕಲಬುರಗಿಯ ಏನು ಪೊಲೀಸ್ ಆಯುಕ್ತರಾದಾರ ಅವರಿಗೆ ಒಂದು ಈ ಮನವಿ ಮೂಲಕ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಶಾಂತ ರೀತಿಯಿಂದ. ಏನು ಈಗಾಗಲೇ ಈ ಪ್ರಕರಣದಲ್ಲಿ ದಾಖಲಾಗಿರುವ ಏನು ಅನ್ಯ ಕೊಮ್ಮಿನ ಯುವಕರಾದಾರ ಅವರನ್ನು ರೋಡಿ ಸೀಟ್ ಓಪನ್ ಮಾಡಬೇಕಂತೇಳಿ ಇವತ್ತಿನ ದಿವಸ ನಾವು ಒಂದು ಬೇಡಿಕೆ ಇದೆ. ಯಾಕಂದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಏನು ಹಿಂದೂ ಯುವಕರ ಮೇಲೆ ರೋಡಿ ಸೀಟ್ ಓಪನ್ ಮಾಡ್ತಾರೆ ಇವತ್ತಿನ ದಿವಸ ಪೊಲೀಸ್ ಇಲಾಖೆ. ನಾವು ಯಾರಿಗೆ ಹೊಡೆದೋರಲ್ಲ, ಯಾವುದೇ ನೈತಿಕ ಪೊಲೀಸ್ಗಿರಿ ಮಾಡಿದವರಲ್ಲ. ಇವತ್ತಿನ ದಿವಸ ಧರ್ಮಕ್ಕಾಗಿ ದುಡಿತಾ ಇದ್ದೀವಿ, ಅಂಥವ್ರ ಮೇಲೆ ರೋಡಿ ಸೀಟ್ ಓಪನ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನೈತಿಕ ಪೊಲೀಸ್ಗಿರಿ ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಬಿಂದಾಸಾಗಿ ಇವತ್ತಿನ ದಿವಸ ಹೊಡೆಯುವಂಥ ಕೆಲಸ ಮಾಡ್ಲತ್ತಾರೆ. ಕಲಬುರಗಿ ನಗರವನ್ನು ಭಯದ ವಾತಾವರಣ ಉಂಟು ಮಾಡುವಂಥ ಒಂದು ಕೆಲಸ ಮಾಡ್ಲತ್ತಾರೆ. ಅದಕ್ಕೆ ಇವತ್ತಿನ ದಿವಸ ಮಾನ್ಯ ಪೊಲೀಸ್ ಆಯುಕ್ತರು ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಏನಂತ ಯುವಕರನ್ನು ರೌಡಿ ಸೀಟ್ ಅಂತ ರೌಡಿ ಪ್ರಕರಣ ದಾಖಲೆ ಮಾಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ದಸರಾ ಕ್ರೀಡಾಕೂಟಕ್ಕೆ ಅದ್ಧೂರಿ ಚಾಲನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಲಬುರಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕಲಬುರಗಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ 2025 ಹಾಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಕಾರ್ಯಕ್ರಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಲಬುರಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ 2025 ಹಾಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಕಾರ್ಯಕ್ರಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭಾರತ ಕಂಡ ಕೂಡ ಚಪ್ಪಾಳೆಯೊಂದಿಗೆ ಕ್ರೀಡಾಪಟುಗಳು ಬರ್ತಾರೆ, ತಮ್ಮ ಚಪ್ಪಾಳೆ ಜೋರಾಗಿ ಬರ್ತಾ ಇರ್ಬೇಕು. ಅಧಿಕಾರಿಗಳು ಜೊತೆಗೆ ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಾಹೇಬರು ಕೂಡ ಜೋರಾಗಿ ಚಪ್ಪಾಳೆಯನ್ನ ಬಲೂನ್ಗಳನ್ನ ಹಾರಿ ಬಿಡುವುದರ ಮೂಲಕ ಗಾಳಿಯಲ್ಲಿ ಚಪ್ಪಾಳೆ ಬರ್ತಾ ಇರಲಿ ಮಕ್ಕಳನ್ನೆಲ್ಲ ಕ್ರೀಡಾಪಟುಗಳು ಜೋರಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಕ್ರೀಡಾಪಟುಗಳು ರಾಜ್ಯ ಮಟ್ಟದ ಕೇರಳೆಯೊಂದಿಗೆ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತರ್ತಾ ಇದ್ದಾರೆ. ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಲಿದ್ದಾರೆ. ಇಂದಿನ ಕ್ರೀಡಾಕೂಟದ ಉದ್ಘಾಟಕರು, ಮುಖ್ಯ ಅತಿಥಿಗಳು ಮಾನ್ಯ ಜೈಲಾಗಿ ಚಪ್ಪಾಳೆ ಬರ್ತಾ ಇರಲಿ. 1 2 3 ಬರಲಿ. ಕ್ರೀಡಾ ಅಭಿವೃದ್ಧಿಗಾಗಿ ಕ್ರೀಡಾ ನಿಯಮಗಳಿಗೆ ಮತ್ತು ತೀರ್ಪುಗಾರರ ಭಾಗವಹಿಸುತ್ತೇವೆ ಎಂದು ಕ್ರೀಡಾ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಭಾರತ್, ಜೈ ಕರ್ನಾಟಕ. ಇನ್ನೊಂದು ಪ್ರತಿಜ್ಞೆ ಇದೆ. ಸದೃಢನಾಗುತ್ತೇನೆ, ಮಾನಸಿಕವಾಗಿ ಸದೃಢನಾಗುತ್ತೇನೆ ಮತ್ತು ಭಾವನಾತ್ಮಕವಾಗಿ ಸಮತೋಲಿತನಾಗುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ನಾನು ನನ್ನ ಕುಟುಂಬ ಮತ್ತು ಸ್ನೇಹಿತರನ್ನು ಪ್ರತಿದಿನ ಕ್ರೀಡೆ ಮತ್ತು ಫಿಟ್ನೆಸ್ ಚಟುವಟಿಕೆಗಳಲ್ಲಿ ಆಡಲು ಮತ್ತು ಕ್ರೀಡೆಯನ್ನು ಶ್ರೇಷ್ಠತೆ, ಗೌರವ ಮತ್ತು ಸ್ನೇಹದ ಒಲಿಂಪಿಕ್ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಈಗ ಮಾನ್ಯ ಎಲ್ಲ ಅತಿಥಿ ಗಣ್ಯರು ಕ್ರೀಡಾಪಟುಗಳ ಒಂದು ಪರಿಚಯ ಜೊತೆಗೆ ತಂಡದ ವ್ಯವಸ್ಥಾಪಕರು, ತರಬೇತುದಾರರು ಅಲ್ಲಿದ್ದು ತಮ್ಮ ಪರಿಚಯನ ಮಾನ್ಯ ಗಣ್ಯರನ್ನ ಲೈನ್ ಫಾರ್ಮೇಶನ್ ಮಾಡಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಇರಬೇಕು. ಮಾನ್ಯ ಯಾವತ್ತು ಕಲಬುರಗಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭವರ್ ಸಿಂಗ್ ಮೀನಾ, ಭಾರತ ಆಡಳಿತ ಸೇವೆ ಜಿಲ್ಲಾ ಪಂಚಾಯತ್ ಕಲಬುರಗಿರವರು ತಮ್ಮೆಲ್ಲರನ್ನ ಪರಿಚಯಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅವರು ಕೂಡ ಕ್ರೀಡಾಪಟುಗಳನ್ನ ಪರಿಚಯಿಸಿಕೊಂಡು ತಮ್ಮ ಯಶಸ್ವಿ ಪ್ರತಿಭೆಯನ್ನ ನೀಡುವ ಮೂಲಕ ಕಲಬುರಗಿ ಜಿಲ್ಲೆ ಕೀರ್ತಿ ಪತಾಕೆಯನ್ನ ಮೈಸೂರು. ಬಳಿಕ ವಿದ್ಯಾರ್ಥಿಗಳಿಂದ ಕ್ರೀಡಾ ಜ್ಯೋತಿ ಬೆಳಗಿಸಲಾಯಿತು. ಬಳಿಕ ನಡೆದ ಕ್ರೀಡಾಕೂಟದಲ್ಲಿ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿ ಖೋ ಖೋ, ರನ್ನಿಂಗ್, ಕಬಡ್ಡಿ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಭಾಗಿಯಾಗಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಿದರು.
ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಸೋಮಶೇಖರ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಸಂಗಮೇಶ್ ಸೇರಿದಂತೆ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳಾದ ಶ್ರೀ ಸಿದ್ದಣ್ಣ ಎಸ್ ಸಾಹುಕಾರ್ ಮತ್ತು ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳಾದ ಶಿರಾಜುದ್ದೀನ್ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆದು ಶುಭಾಶಯಗಳು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅಂತಾರಾಷ್ಟ್ರೀಯ ಲೆವೆಲ್ ಪ್ಲೇಯರ್ ಮೇರಿ ಧ್ಯಾನ್ಚಂದ್ ಅವರು ಇವತ್ತು ಜನ್ಮದಿನಾಚರಣೆ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ನಮ್ಮ ದಸರಾ ಕ್ರೀಡಾಕೂಟ ಕೂಡ ಆರಂಭ ಆಗ್ತಾ ಇದೆ. ಬಹಳ ಸಂತೋಷ ವಿಷಯ ಏನಂದ್ರೆ ಇವತ್ತು ಬಹಳ ಜನ ನಮ್ಮ ದಸರಾ ಕ್ರೀಡಾಕೂಟಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಸ್ವಲ್ಪ ಮಳೆ ಬರುವುದು ಒಂದು ಸಾಧ್ಯತೆ ಇದೆ, ಹಾಗಾಗಿ ನಾವು ಪ್ರೋಗ್ರಾಮ್ ಸ್ವಲ್ಪ ಸ್ಪೀಡಪ್ ಮಾಡ್ತಾ ಇದ್ದೀವಿ. ಆದರೆ ಈ ಮಳೆ ಇದ್ರೂ ಕೂಡ ಅಷ್ಟು ಸಂಖ್ಯೆಯಲ್ಲಿ ಪ್ಲೇಯರ್ಸ್ ಬಂದಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಬಹಳ ಸಂತೋಷ ವಿಷಯ. ನಿಮ್ಮಲ್ಲಿ ಗೊತ್ತಿದೆ, ನಮ್ಮ ಜೀವನದಲ್ಲಿ ಒಂದು ಹೆಲ್ತ್ ಬಹಳ ಇಂಪಾರ್ಟೆಂಟ್ ಇದೆ. ಹೆಲ್ತ್ ಜೊತೆಗೆ ಈ ಸ್ಪೋರ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ನಾವು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಸ್ಕೂಲ್ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ ಬಹಳ ಸ್ಪೋರ್ಟ್ಸ್ ಆಡಿದ್ದೀವಿ. ನಾನು ವಾಲಿಬಾಲ್ ಪ್ಲೇಯರ್ ಇದ್ದೆ, ಆಮೇಲೆ ಹಾಕಿ ಆಡ್ತಾ ಇದ್ದೇವೆ, ಆಮೇಲೆ ನಮ್ಮ ಕಾಲೇಜ್ ಟೈಮ್ನಲ್ಲಿ ಕೂಡ ಮತ್ತು IPS ಕೂಡ ನಾವು ಹಾಕಿ ಆಡ್ತಾ ಇದ್ದೇವೆ. ಸೊ ಬಹಳಷ್ಟು ಅಥ್ಲೆಟಿಕ್ಸ್ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ಬಹಳ ಸಂತೋಷದ ವಿಷಯ ಅಂದ್ರೆ, ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ನೋಡಿದ ತಕ್ಷಣ ನಮ್ದು ಕೂಡ ಒಂದು ವಿದ್ಯಾರ್ಥಿ ಒಂದು ಮೆಮೊರೀಸ್ ಬಂದ್ಬಿಡುತ್ತೆ. ಜೊತೆಗೆ ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಇಂದ ಕೂಡ ಬಹಳಷ್ಟು ಮಕ್ಕಳು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ನಾವು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ಇಲ್ಲಿ ಪ್ಲೇಸ್ ನಲ್ಲಿ ಒಬ್ರು ಐ ಥಿಂಕ್ ಸ್ಟೇಟ್ ಮಾಡಿದ್ರು ವಾಕಥಾನ್ ನಲ್ಲಿ 10,000 ಮೀಟರ್ ಗೋಲ್ಡ್ ಮೆಡಲ್ ಕೂಡ ಅಚೀವ್ ಮಾಡಿದ್ರು. ಬಹಳ ಸಂತೋಷ ವಿಷಯ. ಮತ್ತು ಲಾಸ್ಟ್ ಇಯರ್ ಕೂಡ ಬಹಳಷ್ಟು ಸ್ಪೋರ್ಟ್ಸ್ ನಲ್ಲಿ ನಾವು ಕಲಬುರಗಿ ಜಿಲ್ಲೆಗೆ ಕೆಲವೊಂದು ಮೆಡಲ್ ಕೂಡ ಸಿಕ್ಕಿದೆ. ಸೊ ಈ ಸಲ ಕೂಡ ನಮ್ಮಲ್ಲಿ ಇರುವಂತಹ ಚೆನ್ನಾಗಿ ಫೆಸಿಲಿಟಿ ಬಳಸ್ಕೊಳ್ಬೇಕು. ಇಲ್ಲಿ ತಮಗೆ ಗೊತ್ತಿದೆ, ಒಳ್ಳೆ ಅಥ್ಲೆಟಿಕ್ಸ್ ಕೋರ್ಟ್ ಇದೆ, ಬೇರೆ ಬೇರೆ ಫೆಸಿಲಿಟಿ ಇದೆ ಮತ್ತು ಕೆಲವೊಂದು ಕೆಲಸಗಳ ಸ್ಟಾರ್ಟ್ ಕೂಡ ಆಗ್ತಾ ಇದೆ. ಹಾಕಿ ಗ್ರೌಂಡ್ ಇರ್ಬೋದು, ಬಾಸ್ಕೆಟ್ಬಾಲ್ ಗ್ರೌಂಡ್ ಇರ್ಬೋದು, ಸ್ಕೇಟಿಂಗ್ ಇರ್ಬೋದು, ಮಕ್ಕಳದು ಒಂದು ಪ್ಲೇ ಏರಿಯಾ ಇರ್ಬೋದು, ಹ್ಯಾಂಡ್ಬಾಲ್ ಇರ್ಬೋದು, ಈ ತರ ಬಹಳಷ್ಟು ಫೆಸಿಲಿಟಿ ಇವಾಗ ಕೆಲಸ ಈಗ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ನಮ್ಮ ಜಿಲ್ಲೆ ಜನರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಇಲ್ಲ ಸ್ಪೋರ್ಟ್ಸ್ ಪರ್ಸನ್ಗೆ ಬಹಳಷ್ಟು ಅವಕಾಶ ಸಿಗುತ್ತೆ. ಸೊ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಹಾಗಾಗಿ ಇನ್ನೊಂದ್ಸಲ ಎಲ್ಲರಿಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಶುಭಾಶಯ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಎಲ್ಲ ಅತಿಥಿ ಗಣ್ಯರಿಗೆ. ಒಂದು ನಿಮಿಷ ಮುಂದೆ ಹೋಗ್ಬಿಟ್ಟು ಮುಂಜಾ ಮಿಲ್ ಆರ್ ಕೆಂಭಾವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಸನ್ ಇಂಟರ್ನ್ಯಾಷನಲ್ ಬಳಿ ನೂತನ ರಾಯಲ್ ಎನ್ಫೀಲ್ಡ್ ಬೈಕ್ ಶೋರೂಮ್ ಉದ್ಘಾಟನೆ ಮಾಡಲಾಯಿತು. ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಸನ್ ಇಂಟರ್ನ್ಯಾಷನಲ್ ಬಳಿ ನೂತನವಾಗಿ ಸ್ಥಾಪಿಸಲಾದ ರಾಯಲ್ ಎನ್ಫೀಲ್ಡ್ ಬೈಕ್ ಶೋರೂಮ್ ಉದ್ಘಾಟನೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ರಾಯಲ್ ಎನ್ಫೀಲ್ಡ್ ಶೋರೂಮ್ ವ್ಯವಸ್ಥಾಪಕರು ಹಾಗೂ ಮಾಲೀಕರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರು ಶೋರೂಮ್ ಮಾಲೀಕರಿಗೆ ಶುಭ ಹಾರೈಸಿದರು.
ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಸಲ್ಲದು, ಬಾಲರಾಜ್ ಗುತ್ತೇದಾರ್ ಸುದ್ದಿಗೋಷ್ಠಿ. ಅತಿವೃಷ್ಟಿಯಿಂದ ಹಾಳಾದ ಬೆಳೆಗೆ ಪರಿಹಾರ ನೀಡುವಂತೆ ಶರಣಬಸಪ್ಪ ಮಾಂಶೆಟ್ಟಿ ಒತ್ತಾಯ. ನೈತಿಕ ಪೊಲೀಸ್ಗಿರಿ ತಡೆಗಟ್ಟುವಂತೆ ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ದಸರಾ ಕ್ರೀಡಾಕೂಟಕ್ಕೆ ಅದ್ಧೂರಿ ಚಾಲನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.